ಎಸ್, ಇನ್ನು ಮಾರುತಿ ಅವ್ರ ಜೊತೆ ಒಂದಷ್ಟು ಮಾತನಾಡೋಣ ಸರ್. ಇನ್ನು ಫ್ಯಾಮಿಲಿ ಜೊತೆಗಿನ ಒಡನಾಟದ ಬಗ್ಗೆ ಮಾತನಾಡೋದು ಸರ್. ತುಂಬ ಚೆನ್ನಾಗಿತ್ತು ಸರ್ ನಮಗೆ. ಅಂದರೆ ಯಾಕೆಂದರೆ ನಾವು ಅಕ್ಕವ್ರವರೇ ಸಾಲಿಗ್ರಾಮ ಆತ್ಮೀಯತೆ. ನಾನು 98 ಫಸ್ಟು ಅವರು ಅಣ್ಣವ್ರು ಭೇಟಿ ಮಾಡಿದ್ದು. ಊಟ ತೊಗೊಂಡು ಹೋಗೋ ಪದ್ಧತಿ ಇತ್ತು ನಮ್ಮ ಹೋಟ್ಲಿಗೆ. ಯಾವುದೇ ಒಂದು ನಮ್ಮ ಹೋಟ್ಲಲ್ಲಿ ಒಂದು ಆ್ಯನಿವರ್ಸರಿ ಆಗಲಿ, ಇಲ್ಲ ಅಣ್ಣವ್ರ ಮನೇಲಿ ಯಾವುದೋ ಒಂದು ಫಂಕ್ಷನ್ಸ್ ಆಗಲಿ, ಇಲ್ಲ ಅವ್ರ ಬರ್ತಡೇ ಆಗಲಿ, ಮಕ್ಳು ಬರ್ತಡೇ ಆಗಲಿ, ಮೊಮ್ಮಕ್ಳು ಬರ್ತಡೇ ಆಗಲಿ, ಆಗ ನಮ್ಮ ಹೋಟ್ಲಿಂದ ಊಟ ಹೋಗ್ಬಿಡೋದು. ಶೂಟಿಂಗ್ ಅಲ್ಲದೆ ಹೋದ್ರೂ ಆಮೇಲೆ ಅವ್ರೇನು ಮಾಡ್ತಾಯಿದ್ರು ಅಂದರೆ ಒಂದೊಂದು ಸರಿ 15 ದಿವಸಕ್ಕೆ, ಒಂದು ತಿಂಗಳಿಗೆ ರಾಜಣ್ಣ ಅವ್ರಿಗೆ ಗೊತ್ತು, ಈ ಕಸಿನ್ಸು ಗಾಜ್ನೂರಿಂದ ಅಕ್ಕವ್ರ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡೋರು. ಸದಾಶಿವನಗರದಲ್ಲಿ ವೈಟ್ ಹೌಸ್ ಅಂತ ಇತ್ತು ಅಣ್ಣವ್ರದ್ದು ಹಳೇ ಮನೆ. ಇವಾಗ 2 ಆಗಿದೆ, ಅದು ರಾಘಣ್ಣಂದು ಅಪ್ಪು ಅವ್ರದ್ದು. ಅವಾಗ ಏನಾಗೋದು ಅಂದರೆ ಒಂದು ತಿಂಗಳಿಗೆ 15 ದಿವಸಕ್ಕೆಲ್ಲ ಅಣ್ಣವ್ರ ಮನೆ ಕಡೆಯವರು, ಅಕ್ಕವ್ರ ಮನೆ ಕಡೆಯವರು ಎಲ್ಲ ಸೇರ್ಕೊಂಡ್ಬಿಟ್ರೆ ಹೆಚ್ಚು ಕಡಿಮೆ ಒಂದು 60-70 ಜನ ಇರೋರು ಅವರೆಲ್ಲ. ಕಸಿನ್ಸು, ಮೊಮ್ಮಕ್ಕಳು, ಅವ್ರ ತಂಗಿ ಮಕ್ಳು ಅಂತ ಇವ್ರ ಅಕ್ಕನ ಅವರ ಎಲ್ಲ. ಅವಾಗ ನಮ್ಮ ಹೋಟ್ಲಿಂದ ಊಟ ಪದ್ಧತಿ ಇದ್ದೇ ಇತ್ತಿತ್ತು ಹೋಗೋಕ್ಕೆ. ಅವಾಗೆಲ್ಲ ನಾವೇ ತೊಗೊಂಡೋಗ್ತಾ ಇದ್ದಿದ್ದು, ನಾವೇ ಬಡಿಸಿ ಕೈಯಾರ ಅಣ್ಣವ್ರಿಂದ ಸಮೇತ ಅವ್ರ ಮೊಮ್ಮಕ್ಳು ಸಮೇತ ಎಲ್ಲ ಬಡಿಸಿ. ಅಂದರೆ ಅದೊಂದು ಬಾಂಧವ್ಯ ಹಂಗೆ ಇತ್ತು. ಯಾಕೆಂದರೆ ನಾವು ಏನೇ ಕಲ್ತಿದ್ರು ಅಣ್ಣವರಿಂದನೇ 100%. ಯಾಕೆಂದರೆ ಈಗ ಅಣ್ಣವರು ನಮಗೆ ಏನು ಹೇಳ್ದೇ ಎಲ್ಲ ನಮಗೆ ಕಲಿಸ್ಕೊಟ್ಬಿಟ್ರು. ಅಂದರೆ ಅವ್ರು ಮಾಡೋದು ನೋಡ್ತಾ ಇದ್ದಂಗೆ ನಮಗೆ ನಾವು ಅದನ್ನು ಆಟೋಮೆಟಿಕ್ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ. ಆ ಥರ ಅವರು ದೈವಾಂಶ ಸಂಭೂತ್ರವರು. ಏಕೆಂದರೆ ಯಾರಿಗೂ ಅಣ್ಣವ್ರು ಹಿಂಗೆ ಮಾಡಿ, ಹಿಂಗೆ ಬಿಡಿ, ಇದೇ ಥರ ಇರಿ, ಇದೇ ಥರ ಇರಲಿ ಯಾರಿಗೂ ಹೇಳಿಲ್ಲ. ನೀವು ಯಾರನ್ನಾರ ಕೇಳಿ, ಅಭಿಮಾನಿಗಳು ಇವತ್ತು ಅಣ್ಣವ್ರ ಅಭಿಮಾನಿಗಳು ಒಂದು ಒಳ್ಳೆತನ, ಒಳ್ಳೆ ಸಂಸ್ಕೃತಿ ಕಲ್ತಿದ್ದಾರೆ ಅಂದರೆ ಅವ್ರು ನೋಡೇ ಬಂದಿದೆ ಹೊರತು ಅಣ್ಣವ್ರು ಯಾರಿಗೂ ಹೇಳಿಲ್ಲ. ಯಾಕೆಂದರೆ ಅವ್ರ ಮಕ್ಳಿಗೆ ಹೇಳಿಲ್ಲ ನೀವು ಹಿಂಗಿರಿ, ಹಿಂಗೆ ಬಿಡಿ ಅಂತ. ಅದೇ ನಾವು ಅಷ್ಟೇ. ನಾವು ಏನಪ್ಪ ಅಂದರೆ ಊಟ ವೇಸ್ಟ್ ಮಾಡಬಾರ್ದು. ಒಂದು ದೊಡ್ಡವ್ರು ಅಂದರೆ ಗೌರವ ಹೆಂಗೆ ಕೊಡಬೇಕು, ತಂದೆ ತಾಯಿಗೆ ನಾವು ಏನು ಬೆಲೆ ಕೊಡಬೇಕು, ಅವ್ರದ್ದು ಬೆಲೆ ಏನು ಅಂತ ತಿಳಿಸ್ಕೊಟ್ಟಿರೋರು ಹೇಳ್ದೇ ನಮಗೆ ತಿಳಿಸ್ಕೊಟ್ಬಿಟ್ರಲ್ಲ. ಅದು ನಾವು ಈಗ ಅಳವಡಿಸ್ಕೊಂಡು ನಾವು ಒಂದು ಅಣ್ಣವರು ಇದರ ಅಭಿಮಾನಿ ಅಂತ ಗರ್ವದಿಂದ ಹೇಳ್ಕೊತೀವಿ ಸರ್. ಎಸ್ ಎಸ್ ರಾಜು ಅವರೇ, ನೀವು ಕೆಲವೊಂದು ಹೇಳುವಾಗಲೂ ನಮಗೆ ಪಕ್ಕದಲ್ಲಿ ಕೂತರೆ ರೋಮಾಂಚನ ಆಗುತ್ತೆ ಸರ್. ಕಲ್ಪನೆಗೆ ಮೀರಿದ ವ್ಯಕ್ತಿತ್ವ, ಒಂದೊಂದು ಘಟನೆಗಳು ಅವರು ನಾವಿರೋ ಟೈಮಲ್ಲಿ ನನ್ನ ಸರ್ವಿಸ್ಗೆ ನೋಡಿ, ನಮ್ಮ ತಂದೆ ಗುಬ್ಬಿ ರಾಮಾಚಾರು ಅಂತ, ನಮ್ಮದು ಗುಬ್ಬಿ ಕಂಪ್ನಿ, ನಮ್ಮದು ಸ್ಥಳ ಗುಬ್ಬಿ. ನಮ್ಮ ತಂದೆ ರಂಗಭೂಮಿಗೆ ಬಣ್ಣ ಬೆಳೆದರು. ಎಮ್ ಇ ರಾಜಮ್ಮನವರು ನಮಗೆ ಸಂಬಂಧ ಗೊತ್ತಾ ನಿಮಗೆ? ಎಮ್ ಇ ರಾಜಮ್ಮನವರು ಸಂಪತ್ತಿ ಸಾವಲ್ ತಾಯಿ ಪಾತ್ರ, ಭಕ್ತ ಕುಂಬಾರ ಅಲ್ಲ, ಇದು ಬಂಗಾರದ ಪಂಜರ, ಸತ್ಯ ಹರಿಶ್ಚಂದ್ರ ನಮಗೆ ಸಂಬಂಧ. ಯಾಕೆಂದರೆ ನಾನು ಇವತ್ತು ಮೆಡ್ರಾಸಲ್ಲಿ ಅಣ್ಣವ್ರ ಮನೆ ನೋಡಬೇಕು ಅಂದರೆ ಅವರೇ ಕಾರಣ. ನನಗೆ ಅವರೇ ಕಾರಣ ಮೆಡ್ರಾಸಲ್ಲಿ. ಇವತ್ತು ನಾನು ಈ ಮಟ್ಟಕ್ಕೆ ಇಲ್ಲಿ ಇರಬೇಕು ಅಂದರೆ ರಾಜಮ್ಮನವ್ರ ಹೆಸರು ಹೇಳಬೇಕು, ಎಮ್ ಇ ರಾಜಮ್ಮನವ್ರ ಹೆಸರು ಹೇಳಬೇಕು. ನಮಗೆ ಸಂಬಂಧ ಅಂದರೆ ನಮಗೆ ಹತ್ತಿರದ್ದು ಹೇಳ್ಬೇಡ್ದು ಅದು ವಿಷಯಗಳು. ಕೆಲವು ವಿಷಯಗಳೆಲ್ಲ ಇರ್ತವೆ, ಆ ವಿಷಯಗಳು ಒಳ ವಿಷಯಗಳು. ಆ ಥರ ನಾವು ವಿಶ್ವಕರ್ಮ ಜನಾಂಗದವರು. ಅಲ್ಲಿ ಹೋಗಿ ನಾವು ಮೆಡ್ರಾಸಲ್ಲಿ ನಾವು ಮಾಡೋ ಟೈಮಲ್ಲಿ, ಆಮೇಲೆ ಬೆಂಗಳೂರಿಂದ 1980ರಲ್ಲಿ ಬೆಂಗಳೂರಿಗೆ ಬಂದರು ಅಣ್ಣವರು. 86ರಲ್ಲಿ ಶಿವಣ್ಣನ ಮದುವೆ ಆಯಿತು, 83ರಲ್ಲಿ ನನ್ನ ಮದುವೆ ಆಯಿತು. ನನ್ನ ಮದುವೆಗೂ ಅಣ್ಣವ್ರು ಬಂದಿದ್ರು, ಇಲ್ಲ ಅನ್ನೋದಲ್ಲ, ಅದು ಹೇಳಬೇಕು ವಿಷಯಗಳು. ಇದರಲ್ಲಿ ಆ ಥರ ಒಂದು ನಾವು ಹೇಳ್ಕೊಂಡ್ರೆ ಇವತ್ತು ಜನಕ್ಕೆ ಒಳ್ಳೇದು ನಿಜ ಹೇಳೋಕ್ಕೋದ್ರೆ ಜನ ನಂಬಲ್ಲ. ಸತ್ಯಕ್ಕೆ ಇವತ್ತು ಹೇಳೋದ ಜನ. ನಾನಿರ್ಬೋದು, ನನಗಿನ್ನ ನೀವು ಟಿಪ್ಟೂರು ರಾಮಸ್ವಾಮಿಯವರು, ಯಶವಂತಪುರ ರಾಮಣ್ಣ, ಉಳ್ಳಾಶಾಂತ, ಭಾರ್ಗವರು, ಆಮೇಲೆ ನಮ್ಮ ಇವರು ದ್ವಾರಕೇಶ್ವರ ಮಾವ ಭಾರ್ಗವರು, MS ರಾಜಶೇಖರು, ದೊರೆ ಭಗವಾನು, ಇವರೆಲ್ಲ ಒಂದು ವಿಚಿತ್ರವಾದ ಇದುಗಳು. ಅವ್ರಿಗೆ ನಮಗಿನ್ನ ಕಥೆಗಳು ಅವ್ರು ನೋಡಿರೋಂಥದ್ದು. ನಾವು ಈಗ ನೋಡಿರೋಂಥ ಕಥೆಗಳು ಇವೆಲ್ಲಗಳು ಎಲ್ಲ ನೋಡಿರೋದು. ಆಮೇಲೆ ನಾವು ಒಂದ್ಸರಿ ಕುಂದಾಪುರಕ್ಕೆ ಹೋಗಿದ್ದೆ ಸರ್. ನಾವು ಕುಂದಾಪುರಕ್ಕೆ ಹೋಗಿರೋ ಟೈಮಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಬ್ಬರು ಕಪಾಲಿ ಮೋಹನ್ ಅಂತ ಒಬ್ಬರಿದ್ರು. ಅವರು ಒಂದು ಅಯ್ಯಪ್ಪನ ದೇವಸ್ಥಾನದ ಒಂದು ಪೂಜೆಗೆ ಹೋಗಿದ್ದರು. ಎಲ್ಲ ಹೋಗಿದ್ದೆ ಮನೆಯವರೆಲ್ಲರೂ. ಅಲ್ಲಿ JK ಹೋಟ್ಲ್ ಅಂತ ಒಂದು ಊರಿತ್ತು. ಆ JK ಹೋಟ್ಲಲ್ಲಿ ಉಳ್ಕೊಂಡಿದ್ದು. ಆ JK ಹೋಟ್ಲಲ್ಲಿ ಉಳ್ಕೊಂಡಿರೋ ಟೈಮಲ್ಲಿ ನಾವೆಲ್ಲ ಉಳ್ಕೊಂಡಿರ್ತೀವಿ. ಅಲ್ಲಿ ಆ ಕುಂದಾಪುರದಲ್ಲಿ ಅವರು ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಅಮ್ಮ, ಶಿವಣ್ಣ, ರಾಘಣ್ಣ ಎಲ್ಲರೂ ಇದಕ್ಕೆ ಹೋಗಿದ್ದರು, ಕೊಲ್ಲೂರು ಮೂಕಾಂಬಿಗೆ. ಇವರು, ನಾನು, ಅಪ್ಪಾಜಿ ಎಲ್ಲ ನಾವು ಹಿಂಗೆ ಒಂದು ರೂಮಲ್ಲಿ ಹಿಂಗೆ ಕೂತಿರೋ ಟೈಮಲ್ಲಿ ಒಂದು ಹೆಂಗೆ ಹೇಳಿದ್ರು ಅಂದರೆ, ಅವ್ರಿಗೆ ರೂಮಲ್ಲೇ ಕೂತ್ಕೊಂಡು ಎಲ್ಲ ಒಂದು ಮೀನು, ಒಂದೊಂದು ಮೀನುಗಳು ನೀನು ತಿನ್ನು ರಾಜು, ನೀನು ತಿಂತಾಯಿದ್ದ ಎಲ್ಲ ಮಾತಾಡ್ತಾರೆ. ಅವ್ರಿಗೆ ಒಂದು ಜ್ಞಾಪನ ಬಂತು. ಏನು ಜ್ಞಾಪನ ಬಂತು? ರಾಜು ಅವರೇ, ಅಲ್ಲಿ ಹೋಗಿ ಕೆಳಗಡೆ ಅಲ್ಲಿ ಅವರು ಬಟ್ಟೆ ಅಂಗಡಿಯವರು ಅವರು ಇದ್ದಾರಲ್ಲ, ನಾನು ಬಂದಿದ್ದೀನಿ ಅಂತ ಹೇಳಿ. ಕೆಲವ್ರಿಗೆ ಗೊತ್ತಿರಲ್ಲ ಶಿಷ್ಯ, ರಾಜ್ಕುಮಾರ್ ಬಂದಿವ್ರಿ ಅಂತ ಅಷ್ಟು ಅನುಭವ ಇದ್ದಿರಲಿಲ್ಲ. ಹಂಗಂದ್ರೆ ನಾನೇನು ಮಾಡಿದೆ, ಹೋಗಿ ಅಲ್ಲಿ ಬಟ್ಟೆ ಅಂಗಡಿ ಅವರೆಲ್ಲ ಇದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೋಗಿ ನಿಂತ್ಕೊಂಡು, ರಾಜ್ಕುಮಾರ್ ಬಂದವ್ರೆ. ಹೌದೇನ್ರಿ, ರಾಜ್ಕುಮಾರ್ ಬಂದವ್ರು, ನಡ್ರಿ ಎಲ್ಲ ದಿಂಡು ಮನೆ ಬಂದುಬಿಟ್ರು ಸರ್ ಹೋಟ್ಲಿ ಮೇಲ್ಗಡೆ. ಆಮೇಲೆ ಬರ್ತಿದ್ದಂಗೆ ಅವ್ರೇನು ಮಾಡ್ರು, ಈ ಫೋಟೋ ಇಳಿಸ್ಬೇಕಲ್ಲ, ನನಗೆ ಅವತ್ತಿನ ದಿವಸ
ಯಜಮಾನರು ಸಂಪಾದನೆ ಮಾಡ್ಕೊಂಡಿದ್ದು 7,000 ರೂಪಾಯಿ. 7,000 ಒಂದು ದಿನಕ್ಕೆ ಒಂದು ದಿನಕ್ಕೆ ಅಲ್ಲಿ ಮಾಡಿಕೊಟ್ಟಿದ್ದು ನನಗೆ. ಯಾರಾದರೂ ಬಂದ್ರಲ್ಲ ಅವ್ರು ನನ್ನ ಫೋಟೋ ಹಿಡೀರಿ, ನನ್ನ ಫೋಟೋ ಹಿಡೀರಿ, ನನ್ನ ಫೋಟೋ ಹಿಡೀರಿ ಅಂತಂದು. ಆಮೇಲೆ ಅವ್ರಿಗೆ ಇವರೇ ಹೇಳ್ತಾಯಿದ್ರು ಏನಂತ, ನಮ್ಮ ಮನೆ ಹುಡುಗ ಕೊಡಿ ಅವ್ರಿಗೆ ಏನಾದರೂ ಅವ್ನೊಂದು 1,000 ರೂಪಾಯಿ ಎತ್ಕೊಡೋದು, 500 ರೂಪಾಯಿ ಎತ್ಕೊಡೋದು, ಒಂದು 2 ಫೋಟೋಗೆ ಎತ್ಕೊಡೋದು ಎಲ್ಲ ಮಾಡಿ ಕೊಡೋರು. ಅವಾಗ ಅವರು ಅಲ್ಲೇ ಫೋಟೋ ಕುಂದಾಪುರದಲ್ಲೇ ಫೋಟೋ ಎಲ್ಲ ತೊಳಸಿ ಅವ್ರು ಕೊಟ್ಬಿಡ್ತಾಯಿದ್ರು. ಅವಾಗ ಹೇಳೋರು ಏನು ಇವತ್ತೇನು ಆಯ್ತಾ ಕಲೆಕ್ಷನ್ ಆಯ್ತಾ ಅನ್ನೋದು ತಮಾಷೆ ಮಾಡೋದು ತಮಾಷೆಗೆ. ನನಗೆ ಸ್ವಲ್ಪ ಅಲ್ಲಿ ಕೇಳಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದೆಲ್ಲ ಆಯ್ತಾ ಅನ್ನೋದು. ಊನಪ್ಪಜ್ಜಿ ಆಯಿತು ಅಂದು ನಾವು ನೀವು 50 ಮಾಡ್ಕೊಳ್ಳೋಣ, 50 ಮಾಡ್ಕೊಳ್ಳೋಣ ಅನ್ನೋದು ಜೋಕ್ ಮಾಡೋರು. ಯಾಕೆ ನನಗೂ ಒಂದು ಎಮೋಷನ್ ಜೋಕ್ ಕೊಡೋರು ಅವರು, ಹೌದೌದು, ತಮಾಷೆ ಮಾಡೋರು. ಆ ತಮಾಷೆ ನಿಜವಾಗೂ ನನಗೂ ಒಂದು ಆ ತಮಾಷೆ ನಿಜವಾಗೂ ಒಂಥರ ನನಗೂ ದೇವರು ನನ್ನ ಎದುರುಗಡೆ ಕೂತ್ಕೊಂಡು ಇದೆಲ್ಲ ನನಗೆ ಕಲಿಸ್ಕೊಡ್ತಾವ್ರಲ್ಲ, ನಾನು ಕಲಿತಾ ಇದ್ದೀನಲ್ಲ ಅಂದ್ಕೊಂಡು ನಾನು ಇನ್ನು ರಾಜು ಅವರು, ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೆಂಗಳೂರಲ್ಲಿ ಸಾಕಷ್ಟು ಈ ಸಿನಿಮಾ ಥಿಯೇಟ್ರ್ಗಳು ಇಷ್ಟವಂತ. ಆ ಪೈಕಿ ಕಾವೇರಿ ಥಿಯೇಟ್ರು, ಈ ಕಾವೇರಿ ಥಿಯೇಟ್ರು ಮನೆ ಹತ್ತಿರ ಇರೋ ಕಾರಣಕ್ಕೋಸ್ಕರ ನೀವು ಜೊತೆಗೆ ಹೋಗ್ತಾ ಇದ್ರೆ ಹೇಗೆ? ಹೋಗ್ತಾ ಇದ್ರು. ಪ್ರಿಮೇಶ್ ಅದು ಇದು ಹಾಕಿದ್ರೆ ಸಿನಿಮಾಗೆ ಹೋಗ್ತಾಯಿದ್ರು. ಬಟ್ ಅಲ್ಲಿ ನಡ್ಕೊಂಡು ಬರ್ತಾ ಇರೋರು, ಅಲ್ಲೇ ನಡ್ಕೊಂಡು ಹತ್ರ ಇಲ್ಲ ಸರ್, ಕಬಡ್ಡಿಗೆ ಸಹ ಹತ್ರ ಇಲ್ಲ. ಆಮೇಲೆ ನಮ್ಮದು ಒಂದು ಇವರು ಯಾರು ನಮ್ಮ CV ಶಿವಶಂಕರ್ ಅಂತ ಇದ್ದರು, ಅವರು ನೋಡಿರ್ಬೋದು. ಅವರು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆವೆ ಅಂತೇಳಿ ಅವರು ಇದ್ದರು. ಅವರು ಒಂದು ಕನ್ನಡ ಕುವರ ಅಂತ ಒಂದು ಸಿನಿಮಾ ತೆಗೆದ್ರು. ಈ ಸಿನಿಮಾ ತೆಗೆದ್ಮೇಲೆ ಬಾದಾಮಿ ಹೌಸ್ ಅಂತ ಇತ್ತಿಲ್ಲ, ಬಾದಾಮಿ ಹೌಸ್ ಅಂತ ಅವ್ರೇನು ಮಾಡಿದ್ರು, ಬಂದು ಒಂದ್ಸರಿ ರಾಜು ಅಣ್ಣವ್ರಿಗೆ ಸಿನಿಮಾಗೆ ಒಂಚೂರು ಕರ್ಕೊಂಬತ್ತೀರ ಹೋಗೋಣ, ನನ್ನ ಮಗ ಮಾಡೋನು ಈ ಸಿನಿಮಾ ಅನ್ನೋರು. ಅದಕ್ಕೆ ಹಂಗಂದಾಗ ಅಣ್ಣವರು ಸರಿ ನೋಡಿ ಹೋಗೋಣ ಅಂಥೇಳಿ ಬಾದಾಮಿ ಹೌಸ್ಬೋದು. ಸರ್ ಅವರು ಆ ಪಿಕ್ಚರ್ ನೋಡಿ, ಆ ಪಿಕ್ಚರ್ ನಾವು ನೋಡಿದ್ರೆ ನಮಗೆ ಹಿಡಿಸ್ಲಿಲ್ಲ ಆ ಸಿನಿಮಾ ಅವ್ರ ಮಗಂದು. ಇವ್ರು ನೋಡಿ ಶಿವಶಂಕರ್ ಅವರೇ ಏನು ಚೆನ್ನಾಗಿ ಮಾಡಿದ್ರಿ ನಿಮ್ಮ ಹುಡುಗ, ಏನು ಅಂದ್ರ ಮಾಡಿದ್ರಿ, ಏನು ರೀ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಮಾಡಿ ಚೆನ್ನಾಗಿತ್ತು. ಈ ಸಿನಿಮಾ ನಿಜವಾಗ್ಲೂ ನೀವು ರಿಲೀಸ್ ಮಾಡಿ ಒಳ್ಳೆಯ ಸಿನಿಮಾ ಓಡ್ತೈತಿ ನೀವು. ಪಾಪ ಅವ್ರು ರಿಲೀಸ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರ, ಆ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಹಂಗೆ ಬೇರೆಯವ್ರು ನೋಡಿ ಇಷ್ಟಪಡೋರೇ ಹೊರತು ಅವ್ರು ಇಷ್ಟಪಡೋಕ್ಕೆ ಇಷ್ಟಪಡ್ತೀನಿ. ಬೇರೆ ನೋಡಿ ಸಂತೋಷ ಪಡ್ತಾರೆ. ಅವ್ರಿಗೆ ಅವರು ಊಟದ್ದಾಗಲಿ ಏನು ಯಾರಾದರೂ ಊಟ ಮಾಡ್ತಾಯಿದ್ರೆ ಪಕ್ಕದಾಗ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾರೆ. ಊಟ ಮಾಡಿರಿ, ಯಾಕೆ ಅಲ್ಲೇ ಅನ್ನ ಬಿಟ್ಟಿದ್ದೀರಾ, ಊಟ ಮಾಡಿರಿ ಅನ್ನೋರು. ನೀವು ಬೇಡ ಅಂದ್ರೆ ನಾನು ಉಳ್ತೀನಿ ಸುಮ್ಮನೆ ಏನು ಬಿಡೋರು. ಆ ಮಟ್ಟಕ್ಕಿದ್ರು ಅವರು. ಒಂದು ಅಗಳ ಅನ್ನ ಯಾರಾದರೂ ಹೇಳ್ಬಿಡ್ಲಿ ಇದುವರೆಗೂ. ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಅಷ್ಟೇ, ಶೂಟಿಂಗ್ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರಿಗೇನು ಮಾಡಿದ್ರೆ ಅದೇ ಊಟ ಅಣ್ಣವ್ರಿಗೆ ಬಡಿಸ್ಬೇಕು. ಅಲ್ಲೊಂದು ಇಲ್ಲೊಂದು ಮಾಡೋಂಗಿಲ್ಲ. ನನಗೆ ಬಿರಿಯಾನಿ ಇಕ್ಕಿದ್ರೆ ಅವ್ರಿಗೂ ಬಿರಿಯಾನಿ ಇಕ್ಬೇಕು. ಅಷ್ಟು ಶ್ರೀಧರ್ ಅಂತ ಒಬ್ಬಿದ್ದ, ಅಣ್ಣವ್ರಿಗೆ ಭಾರಿ ಅಭಿಮಾನ. ಅವನು ಸತ್ತೋಗ್ಬಿಡ ಶ್ರೀಧರ್ ಅಂತ. ಅವನು ದಪ್ಪಗಿಷ್ಟಪ್ಪ ಇದ್ದರೆ ಅವ್ನು ನೋಡ್ತಿದ್ದಂಗೆ, ಶ್ರೀಧರ ಏನು ಊಟ ಮಾಡ್ದೇನೋ ಬಾರ ಇಲ್ಲಿ ಅಂದ್ಬಿಡು, ಕೂತ್ಕೊಳ್ಳೋ ಇಲ್ಲೇನೆ ಅಂತ ಕುಳಿಸ್ಕೊಳ್ಳೋ. ಅವ್ನು ಗಡ ನಡಗ್ಬಿಟ್ಟು ಅಲ್ಲಿ ಊಟ ಮಾಡೋನು ಶ್ರೀಧರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.